ಒಂದು ಸ್ಯಾಂಡಲ್ವುಡ್ ಅಂತಂದ್ರೆ ಕನ್ನಡ ಚಿತ್ರರಂಗ ಅಂತಂದ್ರೆ ಎಲ್ಲರೂ ಕೂಡ ಎಲ್ಲರೂ ಪರಿಚಯ ಇರ್ತಾರೆ. ಈವನ್ ಪೊಲಿಟಿಷಿಯನ್ಸ್ಗೂ ಪರಿಚಯ ಇರ್ತಾರೆ. ಒಂದು ಇಬ್ರು ಮಧ್ಯೆ ಒಂದು ಸಂಬಂಧ ಒಂದು ಬಿಲ್ಡ್ ಆಗಿರುತ್ತೆ. ಇದೆಲ್ಲದರ ಮಧ್ಯೆ ಒಂದು ಉತ್ಸವಕ್ಕೆ ಫಿಲ್ಮ್ ಫೆಸ್ಟಿವಲ್ ಟೈಮಲ್ಲಿ DK ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಡ್ತಾರೆ, ನಟ್ಟು ಬೋಲ್ಟು ಸರಿ ಮಾಡಬೇಕಾಗಿದೆ ಸಿನಿಮಾ ರಂಗದವ್ರದ್ದು ಅಂತಂದು. ನೀವು ಆ ಕಡೆ ಜಾಸ್ತಿ ಹೋಗಿಲ್ಲ ಅಂದರೂ ನೀವು ಗುರುತಿಸ್ಕೊಂಡಿರೋದು ಸಿನಿಮಾ ರಂಗದಿಂದ ಗುರುತಿಸ್ಕೊಂಡಿರೋದ್ರಿಂದ ಈ ಮಾತು ಎಷ್ಟು ಆ್ಯಪ್ಟ್ ಆಗುತ್ತೆ ನಿಮ್ಮಂಥ ಕಲಾವಿದರಿಗೆ ಮತ್ತು ಸಿನಿಮಾ ಇಂಡಸ್ಟ್ರಿಯವರಿಗೆ ಅಂತ. ನನಗಂತೂ ನನ್ಗೆ ಹೇಳಿಲ್ಲ ಅಂತ ಫೀಲ್ ಆಗುತ್ತೆ. ನೀವು ಹೋಗ್ತೀರಾ ಎಲ್ಲ ಕಡೆ ಚಿತ್ರರಂಗದೊಳಲ್ಲ ಆ ಥರ ಏನಿಲ್ಲ. ನನಗೆ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ನನ್ನ ರೆಗ್ಯುಲರ್ ಆಡಿಯನ್ಸ್. ನಾನು ಆ ಟೈಮಲ್ಲಿ ನಾನು ಏನು ಕೆಲಸಗಳನ್ನೂ ಇಟ್ಕೊಳ್ಳಲ್ಲ, ಫಿಲ್ಮ್ ಫೆಸ್ಟಿವಲ್ಗೆ ಹೋಗಬೇಕು ಅಂತ. ನಾನು ಅದರಿಂದನೂ ತುಂಬ ಕಲಿತೀನಿ. ಆರಾಮಾಗಿ ಹೋಗ್ತೀನಿ, ಪ್ರತಿದಿನ ಲಿಸ್ಟ್ ಮಾಡ್ಕೊಂಡು ಸಿನಿಮಾಗಳು ನೋಡ್ಕೊಂಡು ಬರ್ತೀನಿ. ತುಂಬ ವರ್ಷದಿಂದ ಮಾಡ್ತಿದ್ದೀನಿ. ಆ ಥರ ಒಂದಷ್ಟು ಥಿಯೇಟರ್ ಫೆಸ್ಟಿವಲ್ ಇದ್ದಾವೆ, ಗೋವಾದ ಸೆರೆಂಡಿಪಿಟಿ, ಈ ಥರದ್ದೆಲ್ಲವೂ ಕೂಡ ನಾನು ಹೋಗ್ತಾ ಇರ್ತೀನಿ. ಈ ಥರದೊಂದು 15 ದಿನ 10 ದಿನ ಏನೇ ಇದ್ರೂ ಹೋಗಿ ಬರ್ತೀನಿ. ನಾನು ಒಬ್ಳು ಆಡಿಯನ್ಸ್ ಆಗಿ ಹೋಗ್ತೀನಿ, ಸಿನಿಮಾ ನೋಡ್ತೀನಿ, ಬರ್ತೀನಿ. ಅದೊಂದು ಬೇರೆ ವಾತಾವರಣ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್. ಆಮೇಲೆ ನಾನು ನೇಪಾಳ್ ಫಿಲ್ಮ್ ಫೆಸ್ಟಿವಲ್ ಆದಾಗ, ಅದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನಮ್ಮ ಕೋಳಿ ಹೆಸರು ಟೀಮಿಂದ ಅಲ್ಲಿ ಸ್ಕ್ರೀನಿಂಗ್ ಇತ್ತು, ನಾನು ಹೋಗಿದ್ದೆ. ಅಲ್ಲಿಯ ಒಂದು ಫೆಸ್ಟಿವಲ್ ನೋಡಿದಾಗ ನಮ್ಮ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ 1000 ಪಟ್ಟು ಚೆನ್ನಾಗಾಗ್ತಿದೆ. ತುಂಬ ಚೆನ್ನಾಗಿ ಆಯೋಜನೆ ಮಾಡ್ತಿದ್ದಾರೆ. ಇನ್ನೂ ಬಾಂಬೆ ಇದನ್ನೆಲ್ಲಾನು ಮೀರೋ ಹೋಗೋ ಲೆವೆಲ್ಗೆ ನಮ್ದು ನಡೀತಿದೆ ಅಂತ ನನಗೆ ಖುಷಿ ಆಯ್ತು. ಯಾಕಂದರೆ ಫುಲ್ ಪ್ಯಾಕ್ ಆಡಿಯನ್ಸು, ಒಂದಷ್ಟು ಅರ್ಧ ಜನ ಆಚೆ ಬರ್ತಾರೆ. ಬೇರೆ ಭಾಷೆ ಸಿನಿಮಾಗಳನ್ನ ನಾವು ಜಾಸ್ತಿ ನೋಡೋದು, ಅದರಲ್ಲಿ ಆಡಿಯನ್ಸ್ ಇರಲ್ಲ, ಅಲ್ಲಿ ಇನ್ನೂ ಅಷ್ಟು ಇಂಟ್ರೆಸ್ಟೇ ಇಲ್ಲ. ಈ ಥರದ್ದೆಲ್ಲ ಆಗ್ತಾ ಇದೆ. ಅದನ್ನು ಕೂಡ ನೇಪಾಳ ಸರ್ಕಾರನೇ ಮಾಡೋದು, ಇದು ನಮ್ಮ ಕರ್ನಾಟಕ ಸರ್ಕಾರ ಮಾಡುತ್ತೆ. ಏನೇ ಆದ್ರೂ ದುಡ್ಡು ಅಲ್ಲಿಂದನೇ ಬರಬೇಕಲ್ಲ. ಹಾಗಿದ್ದಾಗ ಅವ್ರಿಗೆ ಬೇಜಾರಾಗೋದು ಸಹಜ, ಖಂಡಿತ ಸಹಜ ಅಲ್ವಾ. ನಾವು ಇಷ್ಟೆಲ್ಲ ಮಾಡಿ ನಮ್ಮ ಚಿತ್ರರಂಗದವ್ರು ಅವರು ಸ್ಪೆಷಲ್ ಇನ್ವಿಟೇಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ನನ್ನಂತೋಳು ಏನು ಅಂದ್ರೆ ನನ್ಗೆ ಅನ್ನಿಸ್ತಾ ನಾನು ಹೋಗ್ತೀನಿ, ನಂಗೆ ಯಾವ ಇನ್ವಿಟೇಷನು ಬೇಡ. ಅಂದರೆ ನಾನು ಬೇರೆ ಅಲ್ವಾ. ಅದು ಕೆಲವರು ಹೌದು ನಮಗೆ ಬೇರೆ ಥರದ ಇನ್ವಿಟೇಷನ್ ಬೇಕು ಅಂತಿರುತ್ತೆ, ಅಥವಾ ಅವ್ರು ಕರೆದೇ ಇರಲ್ವ, ಅವೆಲ್ಲ ನನಗೆ ಗೊತ್ತಿಲ್ಲ, ಅವೆಲ್ಲ ನನಗೆ ಬೇಡ. ಆದರೆ ಆ ಕ್ಷಣದಲ್ಲಿ ನಾವು ಚಿತ್ರೋತ್ಸವಕ್ಕೆ ಹಿಂಗೆ ಮಾಡ್ತಿದ್ದೀವಿ, ಬರ್ದಿರೋದು ಬೇಜಾರಲ್ಲಿ ಹಂಗೆ ಹೇಳಿದ್ದಾರೆ, ಆದರೆ ಅವ್ರ ಭಾಷೆನಲ್ಲಿ ಹೇಳಿದ್ದಾರೆ. ಆಯಿತಾ, ಅವ್ರದ್ದೊಂದು ಎಲ್ಲರಿಗೂ ಒಂದೊಂದು ಸ್ಟೈಲ್ ಇರುತ್ತಲ್ವಾ, ಅವ್ರ ಸ್ಟೈಲಲ್ಲಿ ಅವ್ರು ಹೇಳಿದ್ದಾರೆ. ಅದು ಖಂಡಿತ ಹರ್ಟ್ ಆಗಿರೋದು ಹೌದು. ತುಂಬ ಜನ ಸೀನಿಯರ್ಸ್ ಇಷ್ಟು ವರ್ಷ ಇವಾಗ ಈ ಸರ್ಕಾರ ನಡೆಸುತ್ತೆ, ಆಮೇಲೆ ಆ ಸರ್ಕಾರ ನಡೆಸುತ್ತೆ, ನಾಳೆ ಇನ್ನೊಂದು ಸರ್ಕಾರ ನಡೆಸುತ್ತೆ, ಅವೆಲ್ಲನೂ ಗಮನದಲ್ಲಿ ಇಟ್ಕೊಳ್ದೆ ಬರೀ ಫಿಲ್ಮ್ ಫೆಸ್ಟಿವಲು ನಾನು ಸಿನಿಮಾದವರಪ್ಪ ಅಂತ ಇದ್ದು ಸೀನಿಯರ್ ಆರ್ಟಿಸ್ಟ್ಗಳು, ಇವ್ರಿಗೆಲ್ಲರಿಗೂ ಅದು ಹರ್ಟ್ ಆಗಿದೆ. ನಾವು ಯಾವುದಕ್ಕೂ ಇದು ಬರಲ್ಲ, ಅವ್ರಿಗೆ ಬೇಜಾರಂತೂ ಆಗಿರುತ್ತೆ. ಏನಂದರೆ ಇವತ್ತು ಈ ಸರ್ಕಾರ ನಡೆಸ್ತಾ ಇರುತ್ತೆ, ಅಫ್ಕೋರ್ಸ್ ನಾಳೆ ದಿನ ಬೇರೆ ಸರ್ಕಾರ ಬರುತ್ತೆ. ಏನೇ ಬಂದರೂ ನಾನು 10 ವರ್ಷದಿಂದ ಇಂಡಸ್ಟ್ರಿಲಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅವಾಗ ಯಾವ ಸರ್ಕಾರ ಇತ್ತು ಅಂತ ಕೇಳಿ ನಂಗೆ ಗೊತ್ತಿಲ್ಲ, ಹೇಳೋಕ್ಕೆ ಬರಲ್ಲ. ನಮಗೆ ಅವಾಗ ಗೊತ್ತಾಗೋದಿಲ್ಲ. ನಾವು ಆರ್ಟಿಸ್ಟು ಆ್ಯಕ್ಟ್ ಮಾಡ್ತೀವಿ, ಫಿಲ್ಮ್ ಫೆಸ್ಟಿವಲ್ ನಡೀತಿದೆ, ಓಕೆ ಇವಾಗ ಅಕಾಡೆಮಿಯವ್ರು ಇವರಾಗಿದ್ದಾರ, ಅಕಾಡೆಮಿಯಲ್ಲಿ ಯಾರು ಇರ್ತಿದ್ರು ಅನ್ನೋದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಯಾವಾಗ ಗೊತ್ತಾಗ್ದೇನೆ ಆಗ್ತಿತ್ತು. ಅವೆಲ್ಲ ಗೊತ್ತೂ ಆಗಬಾರ್ದು, ಅವೆಲ್ಲ ಮೇನ್ ಸ್ಟ್ರೀಮಿಗೆ ಬರಬಾರ್ದು. ಇಲ್ಲಿ ಬರ್ಬೇಕಾದ್ರೆ ಯಾವ ಸಿನಿಮಾ ಚೆನ್ನಾಗಾಯ್ತು, ಯಾವ ಸಿನಿಮಾ ಪ್ರಶಸ್ತಿ ಸಿಕ್ತು, ಯಾವ ಸಿನಿಮಾದಲ್ಲಿ ಏನು ಕಂಟೆಂಟ್ ಸಿಕ್ತು, ಏನು ಕಲ್ತ್ವಿ, ಇಷ್ಟೇ ಆಗಿರುತ್ತೆ ವಿನಃ ಇದು ಇವಾಗ ಈ ಪರಿಸ್ಥಿತಿ 2025 ಎಲ್ಲವೂ ಏನೇ ಮಾತಾಡಿದ್ರು ಸುದ್ದಿಗಳಾಗೋ ಸಮಯದಲ್ಲಿ ಹೌದು ಅವ್ರಿಗೆ ಬೇಜಾರಾಗಿದೆ, ಹರ್ಟ್ ಆಗಿದೆ. ಅವ್ರದ್ದೇ ಭಾಷೆಯಲ್ಲಿ ಅವ್ರದ್ದೇ ಶೈಲಿನಲ್ಲಿ ಹೇಳಿದ್ದಾರೆ. ಹಾಗೆ ಅವ್ರಿಗೇನು ಬಂದಿಲ್ಲ ಈ ಥರ ಅಂತ ಹರ್ಟ್ ಆಗಿದೆ. ಹಾಗೆ ಆ ಶೈಲಿ ಆ ಮಾತುಗಳು ಕೂಡ ನಮ್ಮ ಇಂಡಸ್ಟ್ರಿಯ ತುಂಬ ಜನಕ್ಕೆ ಹರ್ಟ್ ಆಗಿದೆ. ಆಗಿರುತ್ತೆ, ಹೇಳಿದ್ವೇ ಸರಿ ಇಲ್ಲ ಅಂತ ಹೇಳ್ತೀರಾ ನೀವು? ಬೇಜಾರಾಗಿ ಹೌದು, ಬೇಜಾರನ್ನ ಆ ಥರ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಇವಾಗ ಅವ್ರ ಬೇಜಾರಿಗೆ ಇನ್ನೊಬ್ರು ಯಾರೋ ಬೇರೆಯವರೆಲ್ಲ ರಿಯಾಕ್ಟ್ ಮಾಡ್ತಿರ್ತಾರಲ್ಲ, ಅವ್ರು ಹೇಳಿದ ತಪ್ಪು ಅಥವಾ ಸರಿ ಅಂತ, ಅದು ಕೂಡ ಅವ್ರವೇನೆ ಫ್ರೀಡಮ್ ಆಫ್. ಅವ್ರು ಹರ್ಟ್ ಆಗಿರೋದನ್ನ ಅವ್ರ ಬೇಜಾರುಗಳನ್ನ ಅವ್ರು ವ್ಯಕ್ತಪಡಿಸ್ಕೋಬೋದು. ಇಲ್ಲಿ ಒಂದೇ ಒಂದು ತಪ್ಪು ಇವ್ರು ಸರಿ ಅಂತ ಹೇಳೋಕ್ಕಾಗಲ್ಲ. ಇದ್ರಲ್ಲಿ ಮೇನಾಗಿ ಕಾಣಿಸ್ತಿರೋದು ಚಿತ್ರೋತ್ಸವ, ಚಿತ್ರಗಳು, ಫಿಲ್ಮು, ಕಂಟೆಂಟ್, ಆರ್ಟಿಸ್ಟೇ ಇಲ್ಲಿ ಮೇನ್ ಥೀಮ್. ಅದು ಬಿಟ್ಟು ಇಲ್ಲ ಇವ್ರು ಹೇಳಿ ಸರಿ, ಇವ್ರು ತಪ್ಪು, ಇವ್ರು ಹಿಂಗೆ ಹೇಳ್ಬಾರ್ದಿತ್ತು, ಅವು ವಿಷಯಗಳೇ ಆಗಬಾರ್ದು. ಫಿಲ್ಮ್ ಫೆಸ್ಟಿವಲ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅಂದರೆ, ಇವಾಗ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ನಾವು ನೋಡ್ತಿರ್ತೀವಿ ಕನ್ನಡದ ನೀವು ನಾಮಿನೇಟ್ ಆಗಿರೋದು ಕೋಳಿ ಹೆಸರು ಅನ್ನೋಂಥ ಮೂವಿಗೆ. ಬಿಕಾಸ್ ಅದ್ರ ಜೊತೆಗೆ ತುಂಬ ಒಳ್ಳೊಳ್ಳೆ ಆ್ಯಕ್ಟ್ರೆಸ್ಗಳು ನಾಮಿನೇಟ್ ಆಗಿದೆ. ಅದ್ರ ಅವರೆಲ್ಲರ ಮಧ್ಯೆ ಒಬ್ಬರು ಕನ್ನಡದ ಒಬ್ಬ ನಟಿ ನಾಮಿನೇಟ್ ಆಗೋದು ಎಷ್ಟು ಹೆಮ್ಮೆ ಸಂಗತಿ ನಿಮ್ಗಾಗಿರ್ಬೋದು, ಹಾಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆಗಿರ್ಬೋದು ಅಂತ.
ನನಗಂತೂ ಇದೇ ಕನ್ನಡ ಚಿತ್ರರಂಗದ ನೀವೇ ಕೇಳಬೇಕು. ನನಗಂತೂ ಖುಷಿ ಇದೆ. ನಮ್ಮ ಡೈರೆಕ್ಟ್ರು, ಪ್ರೊಡ್ಯೂಸರು, ಫಿಲಿಮ್ ಅವರು ಎಲ್ಲರಿಗೂ ಅವರು ನನಗಿಂತ ಹೆಚ್ಚು ಖುಷಿ ಪಟ್ಟಿದ್ದಾರೆ. ಯಾಕೆಂದ್ರೆ ಆಲಿಯಾ ಭಟ್, ಐಶ್ವರ್ಯ ರೈ, ರಾಣಿ ಮುಖರ್ಜಿ, ಸಾಯಿ ಪಲ್ಲವಿ, ನೀನಾ ಗುಪ್ತಾ ಇಂಥವ್ರ ಜೊತೆ ಕೋಳಿ ಹೆಸರು ಫಿಲಿಮಿಂದ ಅಕ್ಷತಾ ಪಾಂಡವಪುರ ಅನ್ನೋರು ನಾಮಿನೇಟ್ ಆಗ್ತಾರೆ. ಅದು ಮೆಲ್ಬೋರ್ನ್ ಫಿಲಿಮ್ ಫೆಸ್ಟಿವಲಲ್ಲಿ ಅಂದಾಗ ಅಫ್ಕೋರ್ಸ್ ಖುಷಿ ಅಂದ್ರೆ ಖುಷಿ ವಿಷಯನೇ ಅದು. ಈಗೆಲ್ಲ ನಾಮಿನೇಷನ್ ಲಿಸ್ಟೇ ವಿಕಿಪೀಡಿಯಾದಲ್ಲಿ ಹಾಕೊಂಡಿರ್ತಾರೆ. ಅಂಥದ್ರಲ್ಲಿ ನೀ ಎಲ್ಲೂ ಹಾಕೊಳ್ಳೋದೇ ಇಲ್ವಲ್ಲ, ನಿಂದು ಪ್ರಶಸ್ತಿಗಳ ಲಿಸ್ಟೇ ಇಲ್ವಲ್ಲ ಅಂತಾರೆ. ಗೊತ್ತಿಲ್ಲ ನಂಗೆ ಅಂದ್ರೆ ಯಾವ ತರ ಹೆಂಗ್ ಹಾಕೊಂಡು ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲ. ಬಟ್ ನಮಗೆ ನಾವೇ ಮಾಧ್ಯಮ ಅನ್ನೋ ಲೆವೆಲಲ್ಲಿ ನಾನೇ ಕೆಲಸ ಮಾಡ್ಕೊಂಡಿದ್ದೀನಿ ಬಿಟ್ರೆ ಇನ್ನು ನೀವು ಗೊತ್ತು ಮಾಡ್ಬೇಕಷ್ಟೆ. ಇದೆಲ್ಲದ್ರ ಮಧ್ಯೆ ಒಂದು ತುಂಬಾ ಇದು ಆಗೋದು ಅಂದ್ರೆ ಕಡಿಮೆ ಆಗತ್ತೆ. ಐ ಮೀನು ಇವಾಗ ಸಂಚಾರಿ ವಿಜಯ್ ಅವರು, ಹಾಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ತುಂಬಾ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡಿರೋಂಥವ್ರು. ಸೊ ಅಂಥವ್ರು ಏನಾದರೂ ಈ ಸಂದರ್ಭದಲ್ಲಿ ಇದ್ದಿದ್ರೆ ಎಷ್ಟು ಯೂಸ್ಫುಲ್ ಆಗಿರೋದು, ಎಷ್ಟು ಚಿತ್ರರಂಗ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದೆ ಅಂತಂದು. ಈವನ್ ನಮ್ಮ ಚಿರಂಜೀವಿ ಸರ್ಜಾ ಅವರು ಪಾಪ ಟೈಮ್ಗೆ ಹೋಗ್ತಾರೆ. ಅಫ್ಕೋರ್ಸ್ ಪುನೀತ್ ರಾಜ್ಕುಮಾರ್ ಸರ್ದು ಅದೊಂದು ದೊಡ್ಡ ದುರಂತನೇ. ನಾನು ಕಮರ್ಷಿಯಲ್ ಒಬ್ಬ ನಟನಾಗಿ ನಾನು ಚಿಕ್ಕ ವಯಸ್ಸಿಂದನೂ ಪುನೀತ್ ಸರ್ನ ನೋಡ್ತಾ ಬಂದಿದ್ದೀನಿ. ಹೇಗೆಂದ್ರೆ ಅವರು ಚಿಕ್ಕ ವಯಸ್ಸಲ್ಲಿ ಆ್ಯಕ್ಟ್ ಮಾಡ್ತಿದ್ರಲ್ಲ, ಆವಾಗಿನ ಪುನೀತ್ ನಂಗೆ ಪುನೀತ್ ಸರ್ ಅನ್ನಕ್ಕೆ ಮನಸ್ಸೇ ಇಲ್ಲ. ಅಪ್ಪು 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 ಥರ ಅದು ಆವಾಗಿನ ಚಿಕ್ಕ ವಯಸ್ಸಿಂದ ಲವಲವಿಕೆಯಿಂದ ಆ್ಯಕ್ಟ್ ಮಾಡ್ಕೊಂಡು ಬರ್ತಿದ್ದವರೇ. ಮತ್ತು ಇದ್ದುದ್ರಲ್ಲಿ ನನಗನ್ಸೋದು ಕಂಟೆಂಟ್ ಸಿನಿಮಾಗಳನ್ನ ಮೈತ್ರಿ ಅಂತವಾಗ್ಬೋದು ಆ ಥರದ್ದೆಲ್ಲ ಸಿನಿಮಾಗಳನ್ನ ಮಾಡ್ತಿದ್ದೆ ಪುನೀತ್ ಸರ್. ಮತ್ತೆಲ್ಲರ ಜೊತೆ ಅವರು ಮತ್ತೆ ಮಾಯಾ ಬಜಾರ್ ಪ್ರೊಡ್ಯೂಸ್ ಮಾಡ್ತಾರೆ, ಲಾ ಮಾಡ್ತಾರೆ, ಅವ್ರು ಒಂದು ಬ್ಯಾನರೇ ಮಾಡ್ಕೊಳ್ತಾರೆ, ಒಳ್ಳೊಳ್ಳೆ ಚಿತ್ರ. ನನಗನ್ಸೋದು ಈ ವಿಷಯದಲ್ಲಿ ನಾನು ಪುನೀತ್ ಸರ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಪುನೀತ್ ಸರ್ ಇದ್ದಿದ್ರೆ, ಅಶ್ವಿನಿ ಮೇಡಮ್ ಅವ್ರದ್ದು ತಗೊಂಡು ಮಾಡ್ತಾ ಇದ್ದಾರೆ ಸ್ಟಿಲ್, ಪುನೀತ್ ಸರ್ ಇದ್ದಿದ್ರೆ ಇನ್ನೂ ತುಂಬ ತುಂಬ ಸಿನಿಮಾ ಮೇಕರ್ಸ್ಗಳು ಆಚೆ ಬರ್ತಿದ್ರು, ಆರ್ಟಿಸ್ಟ್ಗಳು ಆಚೆ ಬರ್ತಿದ್ರು. ಯಾಕೆ ಅವ್ರ ಬ್ಯಾನರಿಂದ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ ಕೂಡ, ಒಳ್ಳೊಳ್ಳೆ ಫಿಲಿಮ್ಸ್ಗಳು ಇನ್ನೂ ಆಚೆ ಬರ್ತಿತ್ತೇನೋ. ಪುನೀತ್ ಸರ್ ಅದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ರು, ಸಪೋರ್ಟ್ ಮಾಡ್ತಿದ್ರು. ಅವ್ರದ್ದೇ ಒಂದು ಬ್ಯಾನರ್ನ ಒಂದು ಟೀಮಿಗೆ ಕೊಡೋದಿದೆಯಲ್ಲ ಮಾಡಿ ಅಂತ ಅವೆಲ್ಲ. ಹಂಗಾಗಿ ನಾನು ಪುನೀತ್ ಸರ್ನ ಈ ಟೈಮಲ್ಲಿ ಅದೊಂದು ತುಂಬ ಜನ ಪುನೀತ್ ಸರ್ ಒಬ್ಬರೇ ಎಲ್ಲ ಹೋಗಿರೋದು, ತುಂಬ ಜನ ಎದೊಳ್ತಿದ್ದವರು, ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಿರೋರು ಹೋಗ್ಬಿಟ್ರು ಅನ್ಸುತ್ತೆ ಅವ್ರ ಜೊತೆನಲ್ಲ. ಅದಂತೂ ಹೌದು. ಅವಕಾಶಗಳು, ಆಡಿಯನ್ಸ್ ಪುನೀತ್ ಸರ್ ಎಷ್ಟು ಸಿನಿಮಾ ಮಾಡಿದ್ದಾರೆ ಅಷ್ಟು ಸಿನಿಮಾಕ್ಕೆ ಈಗಲೂ ಚಪ್ಪಾಳೆ ತಿಟ್ಕೊಂಡು ಆಡಿಯನ್ಸ್ ಇದ್ದೇ ಇರ್ತಾರೆ. ಅವಕಾಶಗಳು ಪುನೀತ್ ಸರಿಂದ ತುಂಬ ಜನಕ್ಕೆ ಮಿಸ್ ಆಯಿತು ಅವ್ರು ಹೋಗಿರೋದ್ರಿಂದ ಅನಿಸುತ್ತೆ. ಆದರೆ ಅದನ್ನು ನಿರೀಕ್ಷೆ ಇದೆ ಅಶ್ವಿನಿ ಮೇಡಮ್ ಅದನ್ನು ಪಿಕಪ್ ಮಾಡ್ತಾರೆ ಅನ್ನೋದು. ಈ ಥರ ಬ್ಯಾನರ್ಗಳು, ನಾವು ಸ್ಟಾರ್ ಅಂತ ಹೇಳ್ತೀವಲ್ಲ, ಈ ಸ್ಟಾರ್ಗಳು ಈ ಥರ ಯೋಚನೆ ಮಾಡ್ತಾರೆ, ಅದು ಪುನೀತ್ ಸರ್. ಆ ಥರ ಎಲ್ಲ ಸ್ಟಾರ್ಗಳು ಯೋಚನೆ ಮಾಡಿದ್ರೆ ಇನ್ನೂ ತುಂಬ ಜನ ಸಿನಿಮಾ ಮೇಕರ್ಸ್ ಬರ್ತಾರೆ, ಇನ್ನೂ ಸಿನಿಮಾಗಳು ಬರುತ್ತೆ. ಸಂಚಾರಿ ವಿಜಿದಂತೂ ಬಿಗ್ ಲಾಸ್. ಇನ್ನೆಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ, ತಲೆದಂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಅವರು. ನಮ್ಮ ಜೂರಿ ಮೆನ್ಷನ್ ಮಾಡಿದ್ದಾರೆ ಅದರ ಬೆಸ್ಟ್ ಆ್ಯಕ್ಟರ್ ಅಂತ ಈ ಸಲ. ತಲೆದಂಡ ಅವ್ರಿಗೆ ತಲೆದಂಡಕ್ಕೆ ನ್ಯಾಷನಲ್ ಅವಾರ್ಡ್ ಅವ್ರ ಪರ್ಫಾರ್ಮೆನ್ಸಿಗೆ ಬಂದಿಲ್ಲ ಅಂದಾಗ ನನಗೆ ಬೇಜಾರಾಗಿದ್ದು. ಒಬ್ಬ ನಟ ಇಲ್ಲ ಅಂದರೆ ಅವಾರ್ಡ್ ಕೊಡಬಾರ್ದು ಅಂತಿಲ್ಲ, ನಟನೆಗೆ ಅವಾರ್ಡ್ ಕೊಡ್ತಾ ಇರೋದಲ್ವಾ. ಅವ್ರ ಪರ್ಫಾರ್ಮೆನ್ಸ್ ಪ್ರತಿ ವರ್ಷ ಇರುತ್ತೆ ಆಯಿತಾ. ನನಗೆ ಸಂಚಾರಿ ವಿಜಯ್ ನಮ್ಮ ಆತ್ಮೀಯರು ಕೂಡ ಅವರು. ಅಂದರೆ ಹೇಗೆ ಅಂದರೆ ನಾವು ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಗೊತ್ತು. ಅದರಲ್ಲದೆ ನಾವು ಉಸಿರು ಅಂತ ಒಂದು ಟೀಮ್ ಮಾಡಿಕೊಂಡು ಪ್ಯಾಂಡಮಿಕ್ ಟೈಮಲ್ಲಿ ಆಕ್ಸಿಜನ್ ಸಪ್ಲೈ ಮಾಡೋ ಥರ ಮಾಡ್ತಿದ್ವಿ. ಕವಿರಾಜ್, ಕವಿತಾ ಲಂಕೇಶ್ ಮೇಡಮ್, ಚೈತನ್ಯ, ಸಂಚಾರಿ ವಿಜಿ, ಆಮೇಲೆ ನೀತು, ನಾನು, ದಿನಕರ್ ತೂಗುದೀಪ್ ಸರ್, ಹಿಂಗೊಂದಷ್ಟು ಜನ ಎಲ್ಲ ಇದ್ವಿ. ಇವೆಲ್ಲ ಫೋನಲ್ಲೇ ಮಾಡಿಕೊಂಡು ಆಕ್ಸಿಜನ್ ಒಂದಷ್ಟೆಲ್ಲ ಸ್ಪಾನ್ಸರ್ ತೊಗೊಂಡು ಒಂದಷ್ಟು ಖರೀದಿ ಮಾಡಿ ತಲುಪಿಸ್ತಾ ಇದ್ವಿ. ಆಗ ವಿಜಿ ನಾವೆಲ್ಲ ರೇಷನ್ ಕಿಟ್ಟು ಕೂಡ ನೋಡ್ತಾ ಇದ್ವಿ. ನಾನು ಬಾಣಂತಿ ಅಂದರೆ ಕನ್ಸೀವ್ ಆಗಿ ಊರಿಗೆ ಹೋದಾಗ ಪಾಂಡವಪುರಕ್ಕೆ, ಆವಾಗ ನಂದು ಸ್ಟುಡಿಯೋದಲ್ಲೇ ಎಲ್ಲ ರೇಷನ್ ಇಡೋದು, ಅದನ್ನೇ ಅವ್ರು ತೊಗೊಂಡೋಗ್ಬಿಟ್ಟು ವಿಜಿ ಮನೆಗೂ ಹೋಗಿ ಕಲಾವಿದ್ರದ್ದು ಥಿಯೇಟ್ರ್ ಅವ್ರದ್ದೆಲ್ಲ ಲಿಸ್ಟ್ ಮಾಡಿಕೊಂಡು ಯಾರ್ಯಾರು ಮನೆಗೆ ಕೊಡಬೇಕು, ಕೆಲವು ಕೇಳಲ್ಲ, ನಾವೇ ಕೊಡೋಣ ಅಕ್ಷತಾ ಲಿಸ್ಟ್ ಮಾಡ್ಕೊಂಡು ಅಂತೆಲ್ಲ ಲಿಸ್ಟ್ ಮಾಡ್ಕೊಂಡು ತಲುಪಿಸ್ತಿದ್ರು. ಆಮೇಲೆ ಆ ಕಡೆ ಬಂದಾಗ ನನ್ನ ಮಗು 15 ದಿನ ಹುಟ್ಟಿ ಗಿಣಿ, ಅವಾಗ ನೋಡೋಕೆ ಬಂದಿದ್ರು. ಅದಾಗಿದ್ದು ಸ್ವಲ್ಪ ದಿನಕ್ಕೆ ನಂಗೆ ನ್ಯೂಯಾರ್ಕ್ ಅವಾರ್ಡ್ ಅಂತ ಘೋಷಣೆ ಆಗಿದ್ದ ದಿನನೇ ಸಂಚಾರಿ ವಿಜಿ ಇಲ್ಲ. ಆ ಟೈಮಲ್ಲಿ ನಂಗೆ ತುಂಬ ಯಾರಿಗೂ ರಿಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಅದು ಬಿಗ್ ಲಾಸ್. ಸಂಚಾರಿ ವಿಜಿ ಕೂಡ ಬಿಗ್ ಲಾಸ್. ನನಗೆ ಚಿರಂಜೀವಿ ಸರ್ಜಾ ಅವ್ರ ಪರ್ಫಾರ್ಮೆನ್ಸ್ ಇಷ್ಟ ಆಗ್ತಿತ್ತು ಒಂದು ರೀತಿ. ಚಿರು ಅವರು ಇಲ್ಲ ಅಂದಾಗಲೂ ಕೂಡ ಯಾಕೆ, ಆಮೇಲೆ ಎಲ್ಲ ಗುಡ್ ಹ್ಯೂಮನ್ ಬೀಯಿಂಗ್ ಅಲ್ವಾ.
ಯಾಕೆ ಗುಡ್ ಹ್ಯೂಮನ್ ಬೀಯಿಂಗ್ಗೆ ಹಿಂಗಾಗುತ್ತಲ್ಲ, ಒಳ್ಳೆಯವ್ರಿಗೆ ಹಿಂಗಾಗುತ್ತಲ್ಲ, ಒಳ್ಳೆಯವ್ರಿಗೂ ಹೃದಯಕ್ಕೂ ಏನು ಸಂಬಂಧ? ಅವ್ರ ಹುಟ್ಟುಹಬ್ಬದ್ದು ಇವರು ಸಂಚಾರಿ ವಿಜಯ್ ಹುಟ್ಟುಹಬ್ಬಕ್ಕೇನೆ ನಿಮ್ಮ ಮಗಳದ್ದು ನಾಮಕರಣ ಕೂಡ ನೀವು ಮಾಡ್ತೀರಾ, ಗಿಣಿ ಅಂತ ಇಡ್ತೀರಾ. ಗಿಯಾ, ಓಕೆ, ಗಿಯಾ ಹೆಸರು. ಸೊ ನೀವು ಕರೆಯೋದು ಅವ್ರಿಗೆ ಗಿಣಿ ಅಂತ ಕರೆಯೋದು, ಬಿಕಾಸ್ ನಾನು ನಿಮ್ಮ ಸ್ಟೋರೀಸ್ ನೋಡಿದಾಗ ಗಿಣಿ ಅಂತ ಐ ಥಾಟ್ ಗಿಣಿ ಅಂತ. ಸೊ ಹೇಗೆ ಇದು ಅವ್ರ ಹುಟ್ಟುಹಬ್ಬಕ್ಕೇನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಮತ್ತು ನೀವೆಲ್ಲ ಟೀಮ್ ಸೇರ್ ಮಾಡಿದ್ದು ಅಂತಲೂ ನೀವು ಹೇಳಿದ್ರಿ. ಸೊ ನಮಗೆ ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ. ಅದೇ ಎಲ್ಲ ಸೇರಿ ಉಸಿರು ಟೀಮ್ ಮಾಡಿದ್ವಿ ಅಲ್ವಾ. ಆಮೇಲೆ ಕೋವಿಡ್ ಸ್ವಲ್ಪ ರಿಲೀಸ್ ಆದಮೇಲೆ ಸಂಚಾರಿ ಬರ್ಡೇ ದಿನ ಸೇರೋಣ ಅಂತ ಆಯಿತು. ಹೆಂಗೂ ಸೇರ್ತೀವಲ್ಲ, ಒಂದು ನಾಮಕರಣ ಮಾಡಿಬಿಡೋಣ ಮಗಳಿಗೆ ಅಂತ ಕವಿರಾಜ್ ಅವರು ನಾಮಕರಣ ಬರೆದ್ರು, ಹೆಸರು ಫೈನಲ್ ಮಾಡಿದ್ವಿ. ನಮ್ಮ ಸಂಚಾರಿ ವಿಜಿ ಬರ್ಡೇನ ಈ ಥರ ಸೆಲೆಬ್ರೇಟ್ ಮಾಡೋಣ ನಾವು ಅಂತ ನನ್ನ ಮಗಳು ಹೆಸರಿಟ್ಟಿದ್ದು ಅವತ್ತೇ. ಅವಾಗ ಇಟ್ಟಿದ್ದು ಹೆಸರು. ಓಕೆ. ಸೊ ಅವಾರ್ಡ್ಸ್ಗಳು ತೊಗೊಂಡಿದ್ದೀರಾ, ನಿಮ್ಮ ಮೂವೀಸಿಗೂ ಅವಾರ್ಡ್ಸ್ ಬಂದಿದೆ, ನಿಮಗೂ ಅವಾರ್ಡ್ ಬಂದಿದೆ. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ನೀವೇನು ಯೋಚನೆ ಮಾಡಿದ್ದೀರಾ? ಬಂದಿದೆಯಾ ಪ್ರಾಜೆಕ್ಟು? ಯಾವ ಪ್ರಾಜೆಕ್ಟ್? ಇಲ್ಲ, ಕಮರ್ಷಿಯಲ್ ಮಾಡಬೇಕು ಅಂತ ಅನ್ಸ್ಬಿಟ್ಟಿದೆ. ಇವಾಗಿಂದ ಸ್ವಲ್ಪ ಚೇಂಜ್ ಇವಾಗಿಂದಲ್ಲ, ಅವಾರ್ಡ್ ಅಂತಲ್ಲ, ನಂಗೆ ಯಾಕೋ ಇತ್ತೀಚೆಗೆ ಸ್ವಲ್ಪ ಅನ್ಸಕ್ಕೆ ಶುರುವಾಗಿದೆ. ಕಮರ್ಷಿಯಲ್ ಮಾಡಿದ್ರು ಅದು ಕೂಡ ಒಳ್ಳೆ ಕ್ಯಾರೆಕ್ಟರೇ ಮಾಡಬೇಕು ಅಂತಿದೆ. ಗೊತ್ತಿಲ್ಲ, ಅಪ್ರೋಚ್ ಮಾಡಿದ್ದೀರಾ? ಬರ್ತಾ ಇದೆಯಾ? ಇಲ್ಲ ಅನ್ಸಿದೆ, ಗೊತ್ತಿಲ್ಲ. ಮೊದಲು ಅನ್ಸೋದು ಇಂಪಾರ್ಟೆಂಟ್ ನಮಗೆ. ಅನ್ಸಿದ್ಮೇಲೆ ಅದು ಆಟೋಮೆಟಿಕ್. ನಾ ಹೇಳಿಲ್ಲ, ಒಂದೇ ವಿಷಯ ಯೋಚನೆ ಮಾಡಿದ್ರೆ ಅದು ಹಾಗೆ ಆಗುತ್ತೆ. ನಾನು ನನ್ನ ಲೈಫಲ್ಲಿ ಅದು ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಬೇಡ 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 ಅಂತಿದ್ದೆ. ಓಕೆ, ಈಗೇನೋ ಕಮರ್ಷಿಯಲ್ ಮಾಡೋಣ ಅನಿಸಿದೆ, ನೋಡೋಣ. ಆಮೇಲೆ ಒಳ್ಳೆ ಕಂಟೆಂಟ್ ಸಿನಿಮಾನೇ 1-2 ಕತೆ ಕೇಳಿದ್ದೀನಿ, 1-2 ಸ್ಕ್ರಿಪ್ಟ್ ಓದಿದ್ದೀನಿ. ಗೊತ್ತಿಲ್ಲ, ಫೈನಲ್ ಮಾಡಬೇಕು. ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಒಂದು ಫೈನಲ್ ಮಾಡ್ತೀನಿ. ನಾಟಕಗಳಂತೂ ನಡೀತಾನೆ, ಅದಂತೂ ರೆಗ್ಯುಲರ್. ಹೊಸ ಶೋ ಮಾಡಬೇಕು ಅಂದರೆ ಸ್ವಲ್ಪ ಬೇರೆಲ್ಲ ಏನಿಲ್ಲ, 3 ತಿಂಗಳು ಅದಕ್ಕಾಗಿ ಕೊಡಬೇಕಾಗುತ್ತೆ. ಈಗಿರೋ ಶೋನೇ ರನ್ ಮಾಡ್ತಾ ಒಂದು ಸಿನಿಮಾ ಹೋಗ್ಕೊಳ್ತೀನಿ. ಓಕೆ. ಸೊ ನಿಮ್ಮನ್ನ ಮುಂದಿನ ದಿನಗಳಲ್ಲಿ ಕಮರ್ಷಿಯಲ್ ಮೂವೀಸಲ್ಲಿ ನೋಡ್ಬೋದು? ಇಲ್ಲ, ಅನ್ಕೊಂಡಿದ್ದೀನಿ ಅಷ್ಟೇ. ಅನ್ಸಿದೆ. ಓಕೆ, ಅದು ಆಗತ್ತೆ. ನೆಕ್ಸ್ಟ್ ಅನ್ಸಿದ್ರೆ ಹೇಳಿದ್ರಲ್ಲ, ಅನ್ಸಿದೆ ಅಂದರೆ ನೆಕ್ಸ್ಟ್ ಅದ್ರದ್ದು ಇಂಪ್ಲಿಮೆಂಟ್ ಕೂಡ ಆಗತ್ತೆ ಅಂತ ನೋಡೋಣ. ಓಕೆ. ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಬಂದಿದ್ದೀರಾ ನಮ್ಮ ಆಫೀಸಿಗೆ, ಬಂದು ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನನಗೂ ಖುಷಿ ಆಯಿತು. ತುಂಬ ಫಾರ್ಮಲ್ ಆಗಿ ಏನು ಕೇಳಿದೆ, ಆತ್ಮೀಯವಾಗಿ ಕೇಳಿದ್ದೀರಾ. ನಮಗೂ ಆತ್ಮೀಯವಾಗಿ ಉತ್ತರ ಕೊಟ್ಟಿದ್ದೀವಿ ಅಂತ ಅನ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಎಸ್, ಇದು ಅಕ್ಷತಾ ಪಾಂಡವಪುರ ಅವರ ಮಾತು. ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಇವರು ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ನ ಹೊರತುಪಡಿಸಿನೂ ಕಮರ್ಷಿಯಲಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರಂತೆ. ಆಲ್ ದ ಬೆಸ್ಟ್ ಅಂತ ನಮ್ಮ ಕಡೆಯಿಂದ ಅವರಿಗಂತೂ ಶುಭ ಹಾರೈಸೋಣ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.